ದೈವ ದರ್ಶನ ಅಫಿಷಿಯಲ್ ಚಾನಲ್ಗೆ ನಿಮ್ಮೆಲ್ಲ ಸ್ವಾಗತ. ಭೂಮಿಯ ಹೃದಯದಲ್ಲಿ ಮಲಗಿರುವ ಒಂದು ದಿವ್ಯ ಮಂತ್ರಶಕ್ತಿಯ ದ್ವಾರ. ಅದನ್ನು ತೆರೆಯಲು ಮಾನವನು ಪ್ರಯತ್ನಿಸಬಾರದು ಎಂದು ದೇವರು ತಾನೇ ನಿರ್ಧರಿಸಿದ್ದಾನೆಯೇ? ಪದ್ಮನಾಭಸ್ವಾಮಿ ದೇವಸ್ಥಾನ. ಇದು ಕೇವಲ ದೇವಸ್ಥಾನವಲ್ಲ, ಇದೊಂದು ರಹಸ್ಯದ ಜೀವಂತ ಕಥೆ. ಪದ್ಮನಾಭಸ್ವಾಮಿ ದೇವಸ್ಥಾನ ಒಂದು ರಹಸ್ಯಗಳ ಸಾಗರ. ವಿಡಿಯೋದ ಮಧ್ಯ ಮತ್ತು ಕೊನೆಯಲ್ಲಿ ಇದರ ಭಯಾನಕ ರಹಸ್ಯವನ್ನು ತಿಳಿದುಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಇದರ ಸ್ಥಳ ಮತ್ತು ಮಹತ್ವ ನೋಡೋಣ. ದಕ್ಷಿಣ ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಹೃದಯವಾಗಿರುವ ತಿರುವನಂತಪುರಂನಲ್ಲಿ ಸ್ಥಿತವಾಗಿರುವ ಪದ್ಮನಾಭಸ್ವಾಮಿ ದೇವಸ್ಥಾನವು ವಿಶ್ವದ ಅತ್ಯಂತ ವಿಶಿಷ್ಟ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದಲ್ಲಿ ಶ್ರೀ ಮಹಾವಿಷ್ಣು ಅನಂತ ಶಯನ ರೂಪದಲ್ಲಿ ನೆಲೆಸಿರುವುದು ಅದರ ಪ್ರಮುಖ ವಿಶೇಷತೆ. ಇದು ತುಂಬಾ ಅದ್ಭುತ, ಅತ್ಯದ್ಭುತ. ಇದು ಕೇವಲ ಧಾರ್ಮಿಕ ಸ್ಥಳವಲ್ಲ, ಇದು ಇತಿಹಾಸ, ವಿಜ್ಞಾನ, ಭಯ ಮತ್ತು ಅಜ್ಞಾತ ಶಕ್ತಿಗಳ ಸಂಯೋಜನೆ. ಒಂದು, ಇತಿಹಾಸ ಅಂದ್ರೆ ಇದರ ಚರಿತ್ರೆ. ಪದ್ಮನಾಭಸ್ವಾಮಿ ದೇವಸ್ಥಾನದ ಇತಿಹಾಸವು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗುತ್ತದೆ. ಪುರಾಣಗಳಲ್ಲಿ, ಮಹಾಭಾರತದಲ್ಲೂ ಈ ಸ್ಥಳದ ಉಲ್ಲೇಖಗಳಿವೆ ಎಂದು ಹೇಳಲಾಗುತ್ತದೆ. ಈ ದೇವಸ್ಥಾನವನ್ನು ಅತ್ಯಂತ ಮಹತ್ವಕ್ಕೆ ತಂದು ಹಾಕಿದವರು ತ್ರಾವಣ್ಕೋರ್ ರಾಜವಂಶ. ರಾಜರ ಭಕ್ತಿ. ರಾಜರು ತಮ್ಮ ಸಂಪೂರ್ಣ ಸಂಪತ್ತನ್ನು ದೇವರಿಗೆ ಅರ್ಪಿಸಿದರು. ತಮ್ಮನ್ನು ಪದ್ಮನಾಭ ದಾಸ ಎಂದು ಕರೆಯಿಸಿಕೊಂಡರು. ದೇವಾಲಯವನ್ನು ತಮ್ಮ ರಾಜ್ಯದ ಕೇಂದ್ರವನ್ನಾಗಿ ಮಾಡಿದರು. ಇದರಿಂದ ಈ ದೇವಸ್ಥಾನವು ಒಂದು ರಾಜಕೀಯ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿ ಬೆಳೆಯಿತು. 2. ವಾಸ್ತುಶಿಲ್ಪದ ಅದ್ಭುತ ನೋಡೋಣ ಬನ್ನಿ. ಈ ದೇವಸ್ಥಾನವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಒಂದು ಅದ್ಭುತ ಮಾದರಿ. ಮುಖ್ಯ ಲಕ್ಷಣಗಳು: 100 ಅಡಿ ಎತ್ತರದ ಗೋಪುರ, ಸೂಕ್ಷ್ಮ ಶಿಲ್ಪಕಲೆ, ಭವ್ಯವಾದ ಕಂಬಗಳು ಮತ್ತು ದಾರಿಗಳು, ಒಳಗಿನ ರಹಸ್ಯ ಮಾರ್ಗಗಳಿದೆ. ಆದರೆ ಈ ದೇವಸ್ಥಾನದ ನಿಜವಾದ ರಹಸ್ಯ ಅದರ ಕೆಳಗಿದೆ. ತಿಳಿದುಕೊಳ್ಳೋಣ ಬನ್ನಿ. 3. ಭೂಗರ್ಭದ ಖಜಾನೆ. 2011ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ದೇವಸ್ಥಾನದ ಭೂಗರ್ಭ ಕೋಣೆಗಳನ್ನು ತೆರೆದಾಗ ಇತಿಹಾಸವೇ ಬದಲಾಗಿದೆ. ಅಲ್ಲಿ ಕಂಡುಬಂದ ಸಂಪತ್ತು ಎಷ್ಟು ಗೊತ್ತಾ? ಟನ್ಗಳಷ್ಟು ಶುದ್ಧ ಚಿನ್ನ, ಸಾವಿರಾರು ವಜ್ರ ವೈಡ್ಯೂರಗಳು, ಅಪರೂಪದ ರತ್ನಗಳು, ಚಿನ್ನದ ಸಿಂಹಾಸನಗಳು, ಹಳೆಯ ಕಾಲದ ನಾಣ್ಯಗಳು, ಇನ್ನು ಬೇರೆ ಬೇರೆ ಸಂಪತ್ತು ಸಿಕ್ಕಿರಬಹುದು. ಇದರ ಅಂದಾಜು ಮೊತ್ತ ಲಕ್ಷಾಂತರ ಕೋಟಿ ರೂಪಾಯಿಗಳ ಮೌಲ್ಯ. 4. ರಹಸ್ಯ ಕೋಣೆಗಳು, ವಾಲ್ಟ್ ಸಿಸ್ಟಮ್. ಈ ದೇವಸ್ಥಾನದಲ್ಲಿ ಒಟ್ಟು 6 ಪ್ರಮುಖ ಕೋಣೆಗಳಿವೆ. ಕೋಣೆ ಎ, ಕೋಣೆ ಬಿ, ಕೋಣೆ ಸಿ, ಕೋಣೆ ಡಿ, ಕೋಣೆ ಇ, ಕೋಣೆ ಎಫ್. ಕೋಣೆ ಎ ತೆರೆದಾಗ ಅಪಾರ ಸಂಪತ್ತು ಸಿಕ್ಕಿತು. ಕೋಣೆ ಸಿ, ಡಿ, ಇ ಮತ್ತು ಎಫ್ ಕೂಡ ಕೆಲವು ಮಟ್ಟಿಗೆ ಪರಿಶೀಲಿಸಲ್ಪಟ್ಟಿವೆ. ಆದರೆ ವಾಲ್ಟ್ ಕೋಣೆ ಬಿ ಮಾತ್ರ ಇಂದಿಗೂ ಮುಚ್ಚಿಯೇ ಇದೆ. ಭಯದ ಕೇಂದ್ರ. ವಾಲ್ಟ್ ಕೋಣೆ ಬಿಯನ್ನು ಕಳ್ಳರ ಬಿ ಎಂದು ಕರೆಯುತ್ತಾರೆ. ಇದು ವಿಶ್ವದ ಅತ್ಯಂತ ರಹಸ್ಯಮಯ ಸ್ಥಳಗಳಲ್ಲಿ ಒಂದಾಗಿದೆ. ಇದರ ವಿಶೇಷತೆ ಮತ್ತು ಶಕ್ತಿ: ಬಾಗಿಲಿನಲ್ಲಿ ಯಾವುದೇ ಲಾಕ್ ಇಲ್ಲ, ಕೀ ಹೋಲ್ ಇಲ್ಲವೇ ಇಲ್ಲ. ಭಯಂಕರ ನಾಗಹಾವಿನ ಆಕೃತಿಗಳು ಕೆತ್ತಲಾಗಿದೆ. ನೋಡಿದ ತಕ್ಷಣ ಎದೆಯಲ್ಲಿ ಭಯ ಹುಟ್ಟುತ್ತೆ. ಇದು ಸಾಮಾನ್ಯ ಬಾಗಿಲು ಅಂದುಕೊಳ್ಳಬೇಡಿ, ಇದು ರಕ್ಷಿತ ದ್ವಾರ. ನಾಗಶಾಪ ಅಂದ್ರೆ ನಂಬಿಕೆಗಳ ಜಗತ್ತು. ವಾಲ್ಟ್ ಬಿ ಕೋಣೆ ಬಗ್ಗೆ ಜನಪ್ರಿಯ ನಂಬಿಕೆ ಏನೆಂದರೆ, ಈ ಬಾಗಿಲನ್ನು ನಾಗದೇವತೆಗಳು ರಕ್ಷಿಸಿದ್ದಾರೆ. ನಾಗದೇವತೆಗಳು ಇದನ್ನು ತೆರೆಯಲು ಬಿಡೋದಿಲ್ಲ. ಬಲವಂತವಾಗಿ ತೆರೆಯಲು ಪ್ರಯತ್ನಿಸಿದರೆ ಅಪಾಯ. ನಮ್ಮ ಆಧುನಿಕ ಯಂತ್ರದಲ್ಲಿ ಏನು ಬೇಕಾದರೂ ಮಾಡಬಹುದು ಅಂತ ಅಂದುಕೊಂಡಿದ್ದೀವಿ. ನಿಜ, ನಾವು ಎಂಥ ಶಕ್ತಿಶಾಲಿ ಕಬ್ಬಿಣ, ಲೋಹ ಬೇಕಾದರೂ ನಾವು ಕಟ್ ಮಾಡಬಹುದು. ನಾವು ಹಾಗೆ ಮಾಡಿದ್ರೆ ದೇವಸ್ಥಾನಕ್ಕೆ ದೊಡ್ಡ ಅನಾಹುತ ಆಗಬಹುದು. ನಗರಕ್ಕೆ ಅಪಶಕುನ ಎಂದು ಕೆಲವರು ಹೇಳುತ್ತಾರೆ. ಈ ಬಾಗಿಲು ತೆರೆದರೆ ಸಮುದ್ರವೇ ಒಳಗೆ ಬರುತ್ತದೆ ಎಂಬ ದೊಡ್ಡ ಭಯವಿದೆ. ವಿಚಿತ್ರ ಘಟನೆಗಳು. ವಾಲ್ಟ್ ಬಿ ಕೋಣೆ ತೆರೆಯಲು ನಡೆದ ಪ್ರಯತ್ನಗಳ ನಂತರ ಕೆಲವು ವಿಚಿತ್ರ ಘಟನೆಗಳು ವರದಿಯಾಗಿವೆ. ಕೆಲವು ಅಧಿಕಾರಿಗಳು ಅಕಾಲಿಕವಾಗಿ ಸಾವನ್ನಪ್ಪಿದ್ರು. ಕೆಲವರಿಗೆ ಅಸಹಜ ಆರೋಗ್ಯ ಸಮಸ್ಯೆಗಳು. ದೇವಸ್ಥಾನದ ಒಳಗೆ ವಿಚಿತ್ರ ಶಬ್ದಗಳು. ಇವು ಕೇವಲ ಕಥೆಯಲ್ಲ, ಇದು ನಿಜವಾದ ಸತ್ಯ. ಮಂತ್ರದ ರಹಸ್ಯ. ಪುರಾಣಗಳ ಪ್ರಕಾರ ವಾಲ್ಟ್ ಬಿ ಕೋಣೆಯನ್ನು ಸುಲಭವಾಗಿ ತೆರೆಯಲು ಗರುಡ ಮಂತ್ರ ಅಗತ್ಯವಿದೆ. ಈ ಮಂತ್ರದ ವಿಶೇಷತೆ: ಅತ್ಯಂತ ಶಕ್ತಿಶಾಲಿ. ತಪ್ಪಾಗಿ ಜಪಿಸಿದರೆ ಅಪಾಯ, ಸರಿಯಾಗಿ ಜಪಿಸಿದರೆ ಮಾತ್ರ ಬಾಗಿಲು ತೆರೆಯುತ್ತದೆ. ಇಂದು ಈ ಮಂತ್ರವನ್ನು ಸಂಪೂರ್ಣವಾಗಿ ತಿಳಿದವರು ನಮ್ಮ ಪ್ರಪಂಚದಲ್ಲಿ ಯಾರೂ ಇಲ್ಲ ಎನ್ನಲಾಗುತ್ತದೆ. ಒಂದು ವೇಳೆ ಇದ್ರೂ ಅಂತ ಮನುಷ್ಯರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಸಮುದ್ರದ ಸಂಪರ್ಕ. ಕೆಲವು ಸಂಶೋಧಕರು ಹೇಳುವ ಪ್ರಕಾರ
ವಾಲ್ಟ್ ಬಿ ಕೋಣೆ ಒಳಗೆ ಗುಪ್ತ ಮಾರ್ಗ ಇರಬಹುದು. ಅದು ಅರಬ್ಬಿ ಸಮುದ್ರಕ್ಕೆ ಸಂಪರ್ಕ ಹೊಂದಿರಬಹುದು. ಇದರಿಂದ ಬಾಗಿಲು ತೆರೆದರೆ ನೀರು ಒಳಗೆ ಬರುತ್ತದೆ. ದೊಡ್ಡ ದೊಡ್ಡ ಭಯಂಕರ ಅನಾಹುತ ಸಂಭವಿಸಬಹುದು. ಇದು ವಿಜ್ಞಾನ ವರ್ಸಸ್ ಆಧ್ಯಾತ್ಮಕ್ಕೆ ದೊಡ್ಡ ಸವಾಲಾಗಿದೆ. ಆಧ್ಯಾತ್ಮ ಹೇಳುವುದು ಇದನ್ನು ದೇವರು ರಕ್ಷಿಸುತ್ತಿದೆ. ಮಂತ್ರವಿಲ್ಲದೆ ಇದನ್ನು ತೆರೆಯಲು ಸಾಧ್ಯವಿಲ್ಲ ಎನ್ನಲಾಗುತ್ತಿದೆ. ಸತ್ಯ ಯಾವುದು? ವಾಲ್ಟ್ ಬಿ ಕೋಣೆಯ ಬಗ್ಗೆ ಇನ್ನೂ ಅನೇಕ ಪ್ರಶ್ನೆಗಳಿವೆ. ಒಳಗೆ ಏನಿದೆ? ಯಾರು ನಿರ್ಮಿಸಿದರು? ಏಕೆ ಮುಚ್ಚಿದ್ದರು? ಏಕೆ ಯಾರೂ ತೆರೆಯುವುದಿಲ್ಲ? ದೊಡ್ಡ ಕುತೂಹಲವಿದೆ. ಭಯಾನಕ ಕಲ್ಪನೆಗಳು. ಕೆಲವರು ಹೇಳುವ ಪ್ರಕಾರ ವಾಲ್ಟ್ ಬಿ ಕೋಣೆ ಒಳಗೆ ಏನಿರಬಹುದು? ಅಪಾರ ಸಂಪತ್ತು, ಟನ್ಗಳಷ್ಟು ಚಿನ್ನ, ಪ್ರಾಚೀನ ಶಸ್ತ್ರಗಳು, ಅಜ್ಞಾತ ಶಕ್ತಿಯ ವಸ್ತುಗಳು, ಮಂತ್ರಶಕ್ತಿಯ ಪುಸ್ತಕಗಳು, ಅಥವಾ ಇನ್ನೊಂದು ಲೋಕದ ದ್ವಾರ ಇರಬಹುದು. ಇದು ಸತ್ಯವೇ? ಯಾರಿಗೂ ಗೊತ್ತಿಲ್ಲ. ಕಾಲದ ಪರೀಕ್ಷೆ. ಸಾವಿರಾರು ವರ್ಷಗಳಿಂದ ಈ ಬಾಗಿಲು ಮುಚ್ಚಿಯೇ ಇದೆ. ಯಾರೂ ಅದನ್ನು ತೆರೆಯಲು ಸಾಧ್ಯವಾಗಲಿಲ್ಲ. ಅದು ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಇದು ಮಾನವನ ಸಾಮರ್ಥ್ಯಕ್ಕೆ ಸವಾಲು. ಆಧ್ಯಾತ್ಮಿಕ ಶಕ್ತಿ. ಪದ್ಮನಾಭಸ್ವಾಮಿ ದೇವಸ್ಥಾನವು ಭಕ್ತಿಯ ಕೇಂದ್ರ, ಶಕ್ತಿಯ ಮೂಲ, ರಹಸ್ಯದ ದ್ವಾರ. ಇಲ್ಲಿ ಭಕ್ತಿ ಮತ್ತು ಭಯ ಎರಡೂ ಒಂದೇ ಸಮಯದಲ್ಲಿ ಅನುಭವವಾಗುತ್ತದೆ. ಅಂತಿಮ ಮಾತು. ವಾಲ್ಟ್ ಬಿ ಕೋಣೆ ಮುಚ್ಚಿದಂತೆಯೇ ಇದೆ. ಅದರ ಒಳಗೆ ಏನಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಪ್ರಶ್ನೆ ಸದಾ ಉಳಿಯುತ್ತದೆ. ಅಂದರೆ ಮಾನವನು ಎಲ್ಲಾ ರಹಸ್ಯಗಳನ್ನು ತಿಳಿದುಕೊಳ್ಳಬೇಕೇ ಅಥವಾ ಇದನ್ನು ಬಿಟ್ಟು ಬಿಡಬೇಕೇ? ಒಂದು ಅರ್ಥವಾಗುತ್ತಿಲ್ಲ. ನನ್ನ ಪ್ರಕಾರ ಇದನ್ನು ಬಿಟ್ಟು ಬಿಡುವುದೇ ಒಳ್ಳೆಯದು. ಸಮಯ ಬಂದಾಗ ಇದರ ಬಗ್ಗೆ ದೇವರೇ ದಾರಿ ತೋರಿಸುತ್ತಾನೆ. ಕೆಲವು ದ್ವಾರಗಳು ಜ್ಞಾನಕ್ಕೆ ದಾರಿ ತೋರಿಸುತ್ತವೆ, ಆದರೆ ಕೆಲವು ದ್ವಾರಗಳು ನಾಶಕ್ಕೆ ದಾರಿ ತೋರಿಸುತ್ತದೆ. ವಾಲ್ಟ್ ಬಿ ಕೋಣೆಗಳು ಯಾವ ದ್ವಾರ? ಕಾಮೆಂಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಜೊತೆ ಇರಿ. ಥ್ಯಾಂಕ್ಸ್.